ಇನ್ನು ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರಿಗೆ ಸಭಾಪತಿ ಅನುಮತಿ ಕೋರಿ ಪತ್ರವನ್ನ ನೀಡಿದ್ದೆವು. ಆದರೆ ಈವರೆಗೂ ಸಭಾಪತಿಯವರು ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಹೀಗಂತ ಟಿವಿ9ಗೆ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದೇವೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ಅಪರಿಚಿತರ ವಿರುದ್ಧ ಎಫ್ಐಆರ್ ಆಗಿದೆ. ಇದುವರೆಗೂ ಯಾರನ್ನೂ ಬಂಧಿಸಿಲ್ಲ ಅಂತ ಯಡಾ ಮಾರ್ಟಿನ್ ಹೇಳಿದ್ದಾರೆ. ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ರಚನೆ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ಅನ್ನೋದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಯಡಾ ಮಾರ್ಟಿನ್ ಅವರನ್ನ ಮಾತನಾಡಿಸಿದ್ದಾರೆ. ಅವರೇನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಜೊತೆಗೆ ನಗರ ಪೊಲೀಸ್ ಆಯುಕ್ತರಾದಂತಹ ಯಡಾ ಮಾರ್ಟಿನ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ಅವ್ರ ಮೇಲೆ ಏನು ಅಟ್ಯಾಕ್ ಮಾಡಕ್ ಬಂದಿದ್ರು, ಅವ್ರ ಮೇಲೆ ದೂರು ದಾಖಲಾಗಿದೆ. ಸೊ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ನಿನ್ನೆ ಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಅದರಲ್ಲಿ ಇದು ರಾಂಗ್ಫುಲ್ ರಿಸ್ಟ್ರೈನ್ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಮತ್ತು ಅಸಾಲ್ಟ್ ಕೇಸಸ್ ರಿಜಿಸ್ಟರ್ ಮಾಡಿದ್ವಿ. ಎಷ್ಟು ಜನರ ಮೇಲೆ ಆಗಿದೆ, ಯಾರು ದೂರು ಕೊಟ್ಟಿದ್ರು, ಎಷ್ಟು ಜನ ಮೇಲೆ ಅದು ನಾವು ಏನೂ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಇದು ಎಲ್ಲ ಫುಟೇಜ್ ನಾವು ತಗೋಬೇಕು, ನಾವು ಪರಿಶೀಲಿಸಿ ಮಾಡಬೇಕು. ಸೊ ಇದೆಲ್ಲ ಮಾಡ್ಕೊಂಡು ನಮಗೆ ಗೊತ್ತಾಗುತ್ತೆ ಆರೋಪಿಗಳು ಯಾರು ಇದ್ದಾರೆ ಮತ್ತು ಎಷ್ಟು ಜನ ಇದ್ದಾರೆ. ಇವತ್ತು ನಮ್ಮ ತನಿಖೆ ಶುರು ಆಗ್ತಾ ಇದೆ. ಯಾರ ನೇತೃತ್ವದಾಗ ತನಿಖೆ ಆಗುತ್ತೆ ಸರ್? ಈಗ ಸದ್ಯಕ್ಕೆ ಅದು ತನಿಖೆ ಅದು ನಾನು PIಗೆ ನಾನು ಕೊಟ್ಟಿದ್ದೀನಿ. ಅವರು IO ಇದ್ದಾರೆ, ಅವರು ಮಾಡ್ತಾರೆ. ಯಾರು ದೂರದಾರ ಯಾರು ಸರ್? ದೂರದ ಅಂದರೆ ನಮಗೆ ಸೆಕ್ರೆಟರಿ ಆಫ್ ಕರ್ನಾಟಕ ಲೆಜಿಸ್ ಕೌನ್ಸಿಲಿಂದ ಒಂದು ಲೆಟರ್ ಬಂದಿದೆ. ಸೊ ಆ ಲೆಟರ್ ಮೇಲೆ ನಾವು ಸ್ಟೇಷನ್ದಲ್ಲಿ ಸುಮೋಟೋ ಒಂದು ತೊಗೊಂಡಿದ್ವಿ. 5 ದಿನ ಆದರೂ ಕೂಡ ಕೇಸ್ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸಭಾಪತಿಗಳು ಚರ್ಚೆ ಮಾಡ್ತಾ ಇರುವಂಥದ್ದು. ನಿನ್ನೆ 6 ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು 6 ಲೆಟರ್ ಕೂಡ ನನಗೆ ನಿನ್ನೆ ಬಂದಿದೆ. ಬಂದ ತಕ್ಷಣ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಸರ್, ಈಗ ಸಭಾಪತಿಗಳು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಅವತ್ತು ನೀವು ಹೌಸ್ ಒಳಗೆ ಪರ್ಮಿಷನ್ ಕೊಡಿ ನಮಗೆ ಸ್ಥಳ ಮಹಜರ್ ಸಲುವಾಗಿ ಅಂತ ಏನಾದರೂ ಕೇಳಿದ್ರ? ಹೌದು, ನಾವು ಕೇಳಿದ್ವಿ. ಇದು ಮಾಜರ್ ಮಾಲಿಕೆ ಒಂದು ಲೆಟರ್ ಕಳಿಸಿದ್ವಿ. ಈವರೆಗೆ ಅದು ಪರ್ಮಿಷನ್ ಏನು ಬಂದಿಲ್ಲ. ಈ ಸುವರ್ಣಸೌಧ ಪ್ರಿಮೈಸಸ್ಸಲ್ಲಿ ಅರೆಸ್ಟ್ ಮಾಡಿರುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ. ಅಧಿವೇಶನ ನಡೀತಾ ಇತ್ತು, ಸುವರ್ಣಸೌಧದ ಕಟ್ಟೆ ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಇದು ತಪ್ಪು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಬರ್ತಾ ಇದ್ದಾವೆ. ಸೊ ಇದಕ್ಕೇನು ಸರ್ ಕಾನೂನು ನಡಿ ಏನಾದರೂ? ನಾವು ಒಳಗಡೆ ನಾವು ಹೋಗಿಲ್ಲ, ಹೊರಗಡೆ ಬಂದಾಗ ನಾವು ಮಾಡಿದ್ವಿ. ಮತ್ತು ಆ ಸಂಬಂಧಪಟ್ಟ ಕೂಡ ನಾವು ಒಂದು ಇಂಟಿಮೇಷನ್ ನಾವು ಕೊಟ್ಟಿದ್ವಿ. ಕೊಟ್ಟಿದ್ರಾ ಸರ್? ಹೌದು. ಯಾರಿಗೆ ಕೊಟ್ಟಿದ್ವಿ? ಅದು ಚೇರ್ಮನ್ಗೆ ನಾವು ಕೊಟ್ಟಿದ್ವಿ. ಸೊ ಈ ಕೇಸ್ನಲ್ಲಿ ಯಾರಾದರೂ ಆರೋಪಿಗಳನ್ನ ಅರೆಸ್ಟ್ ಆಗಿದೆ ಸರ್? FIR ದಾಖಲಾದ್ಮೇಲೆ ಮಾಡಬೇಕು. ಅಪರಿಚಿತರ ಮೇಲೆ ಆಗಿದೆ? ಹಾಂ, ಸರಿಕೆ. ಯಾಕಂದರೆ ನಾವು ಫುಟೇಜ್ ನಾವು ಚೆಕ್ ಮಾಡಬೇಕು, ನಾವು ಮಾಡ್ತೀವಿ. ಸೊ ಇದಿಷ್ಟು ಸದ್ಯ ಈಗ ನಗರ ಪೊಲೀಸ್ ಆಯುಕ್ತರಾದಂಥ ಯಡಾ ಮಾರ್ಟಿನ್ ಅವರು ಮತ್ತು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ9 ಬೆಳಗಾವಿ.